ಹೊಸ ಸಿನಿಮಾಗೆ ಸಜ್ಜಾಗ್ತಿದ್ದಾರೆ ಕಿಚ್ಚ ಸುದೀಪ್ ಅವರು. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ, ಮಾರ್ಕ್ ರಿಲೀಸ್ ಹಾಗೂ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಈ ಎಲ್ಲವನ್ನ ಮುಗಿಸಿ ಈಗಷ್ಟೇ ರಿಲ್ಯಾಕ್ಸ್ ಮೂಡ್ ನಿಂದ ಹೊರ ಬರ್ತಿದ್ದಾರೆ ಬಾದ್ಶಾ. ಹಾಗಿದ್ರೆ ಯಾವ ಸಿನಿಮಾ, ಡೈರೆಕ್ಟರ್ ಯಾರು ಅಂತ ಕೇಳಿದ್ರೆ ಸದ್ಯಕ್ಕೆ ಅದಕ್ಕೆ ಉತ್ತರ ಸಿಕ್ಕಿಲ್ಲ. ಆದ್ರೆ ಸುದೀಪ್ ಅವರ ಹೇರ್ ಸ್ಟೈಲ್ ಮಾತ್ರ ಚೇಂಜ್ ಮಾಡಿದ್ದಾರೆ. ಲಾಂಗ್ ಹೇರ್, ಚಾಕ್ಲೇಟ್ ಫೇಸ್ ಕಟ್, ಸ್ಟೈಲಿಶ್ ಲುಕ್. ಈ ಒಂದು ಲುಕ್ ನ ನೋಡ್ತಿದ್ರೆ ಸುದೀಪ್ ಅವರು ಹೊಸ ಸಿನಿಮಾಗೆ ರೆಡಿ ಆಗ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಅಂದ ಹಾಗೆ ಕಿಚ್ಚ ಸುದೀಪ್ ಅವರ ಲೈನ್ ಅಪ್ ನಲ್ಲಿ ಯಾರೆಲ್ಲ ಡೈರೆಕ್ಟರ್ಸ್ ಇದ್ದಾರೆ ಅಂತ ಕೇಳಿದ್ರೆ ಇದಕ್ಕೆ ಪಕ್ಕಾ ಆನ್ಸರ್ ನಮ್ಮ ಹತ್ರ ಇದೆ. ಮೊಟ್ಟ ಮೊದಲಿಗೆ ಅನೂಪ್ ಭಂಡಾರಿ ಅವರು. ನಿಮ್ಗೆ ಗೊತ್ತೇ ಇದೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಬಿಲ್ಲಾರಂಗ ಭಾಷಾ ಸಿನಿಮಾದ ಒಂದು ಶೆಡ್ಯೂಲ್ ಶೂಟಿಂಗ್ ಈಗಾಗಲೇ ಫಿನಿಶ್ ಆಗಿ ಮುಂದಿನ ಹಂತದ ಶೂಟಿಂಗ್ ಗೆ ರೆಡಿ ಮಾಡ್ತಿದ್ದಾರೆ. ಆದ್ರೆ ಅನೂಪ್ ಭಂಡಾರಿ ಅವರ ಐಡಿಯಾಲಜಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಅದೇ ರೀತಿ ಸೆಟ್ ಕೂಡ ಡೆವಲಪ್ ಆಗ್ತಾನೆ ಇದೆ. ಹಾಗಾಗಿ ಸಿನಿಮಾ ಕೂಡ ಡಿಲೇ ಆಗ್ತಿದೆ. ಇನ್ನು ಸಂತೋಷ್ ಆನಂದರಾಮ್ ಅವರು ಸುದೀಪ್ ಅವರಿಗೆ ಒಂದು ಬ್ಯೂಟಿಫುಲ್ ಸ್ಕ್ರಿಪ್ಟ್ ಮಾಡಿದ್ದಾರೆ. ಆ ಸಿನಿಮಾ ಕೂಡ ಈ ವರ್ಷ ಎಂಡ್ ನಲ್ಲಿ ಸೆಟ್ ಇರುವ ಸಾಧ್ಯತೆ ಇದೆ. ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಮಾಹಿತಿ ಇದೆ. ಅದೇ ರೀತಿ ಮತ್ತೊಂದು ಸಿನಿಮಾ ರೋಮ್ ಕಾಮ್, ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಮೂಡಿಸಿದಂತಹ ವಿಚಾರ ಇದು. ಈ ಸಿನಿಮಾವನ್ನ ತೆಲುಗು ಟೀಮ್ ಡೈರೆಕ್ಟ್ ಮಾಡ್ತಿದೆ. ಪ್ರೊಡಕ್ಷನ್ ಹೌಸ್ ಕೂಡ ಸೌತ್ ನವರೇ. ಈ ಸಿನಿಮಾದ ವರ್ಕ್ ಈಗಾಗಲೇ ಶುರುವಾಗಿದೆ. ಕಿಚ್ಚ ಸುದೀಪ್ ಅವರ ಫಸ್ಟ್ ಲುಕ್ ಕೂಡ ಶೂಟ್ ಮಾಡಲಾಗಿದೆ. ಅದು ಬಿಟ್ಟು ಮ್ಯಾಕ್ಸ್, ಮಾರ್ಕ್ ನಂತಹ ಬ್ಲಾಕ್ ಬಸ್ಟರ್ ಸೂಪರ್ ಹಿಟ್ ಸಿನಿಮಾ ಕೊಟ್ಟಂತಹ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಒಂದು ಹೊಸ ಸ್ಕ್ರಿಪ್ಟ್ ಬರೀತಿದ್ದಾರಂತೆ. ಆ ಸಿನಿಮಾ ಕೂಡ ಲೈನ್ ಅಪ್ ನಲ್ಲಿದೆ. ಒಟ್ನಲ್ಲಿ ಕಿಚ್ಚ ಸುದೀಪ್ ಅವರ ಲೈನ್ ಅಪ್ ನಲ್ಲಿ ಅನೇಕ ಸಿನಿಮಾಗಳಿವೆ. ಆದ್ರೆ ಸುದೀಪ್ ಅವರು ಯಾರಿಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ, ಯಾರಿಗೆ ಕಾಲ್ ಶೀಟ್ ಕೊಡ್ತಾರೆ ಅನ್ನೋದು ಇನ್ನೇನು ಸ್ವಲ್ಪ ದಿನದಲ್ಲೇ ಗೊತ್ತಾಗಲಿದೆ.